ನೋಡ್ರಿ ಮರನೂ ಬೆಳಿಬೇಕು, ಪತ್ರಿಕೆನೂ ಬೆಳಿಬೇಕು. ನೋಡ್ರಿ ಮುಚ್ಚಪ್ಪ ನೋಡ್ರಿ ಅಕ್ಷರ ಆಮೇಲೆ ನೀರು ಹಾಕಿ ಬೆಳೀಲಿ ದಿನ ಒಂದಿನ ಬಂದು ನೀರು ಹಾಕ್ತಾರೆ. ಸರಿ ನೀರು ಹಾಕ್ರಿ, ನೀರು ತಗೊಂಬರ್ರಿ. ಬರ್ರಿ ಹಾಕಿ ಬರ ನೋಡ್ರಿ ಸಾಕ್ಬಿಡಮ್ಮ ಯಮ್ಮ. ಚಾರಿಟಬಲ್ ಸೇವಾ ಟ್ರಸ್ಟ್ನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಆರಾಧ್ಯ ಭೂಮಿ ಪಾಕ್ಷಿಕ ಪತ್ರಿಕೆ ಹಾಗೂ ಆರಾಧ್ಯ ಭೂಮಿ ಡಿಜಿಟಲ್ ನ್ಯೂಸ್ನ ಬಿಡುಗಡೆ ಸಮಾರಂಭದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರನ್ನು ಕೂಡ ಆಹ್ವಾನ ಮಾಡ್ತಾ ಇವತ್ತು ಶ್ರೀ ಶ್ರೀ ಅಭಿನವ ಪ್ರಭು ಸ್ವಾಮಿಗಳು ಕಲ್ಮಠ ಕಂಪ್ಲಿ ಅಂತ ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ KMI ಸ್ವಾಮಿ ಅವರು ದಯಮಾಡಿ ವೇದಿಕೆ ಮಾಡಬೇಕು. ಆರಾಧ್ಯ ಭೂಮಿ ಪತ್ರಿಕೆ ಅಧ್ಯಕ್ಷ ಶ್ರೀ K ಲಕ್ಷ್ಮಣ್ ಅಧ್ಯಕ್ಷತೆ ವಹಿಸಬೇಕು. ಉಪಸಂಪಾದಕರು ಆರಾಧ್ಯ ಭೂಮಿ ಪತ್ರಿಕೆ ಸಂಪಾದಕರು ಬೆಂಗಳೂರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮಾನವಿ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ R ಉಷಾ ವರದಿಗಾರರು ಬೆಂಗಳೂರು ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಸರಸ್ವತಿ ವರದಿಗಾರರು ಬೆಂಗಳೂರು ಆರಾಧ್ಯ ಭೂಮಿ ಪಾಕ್ಷಿಕ ಪತ್ರಿಕೆಯ ವರದಿಗಾರರು ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ C ಅಂಕಪ್ಪ ವಕೀಲರು ಸಣಾಪುರ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಹಿರಿಯರು ಶ್ರೀ ಪಾಪಯ್ಯ ಶರಣರು ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಖಾದರ್ ಭಾಷಾ ಅವರು
ಹಿರಿಯರು ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮಣ್ಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಸವರಾಜ ಅಣ್ಣವರು ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ MC ಮಾಯಪ್ಪ ಹಿರಿಯ ಮುಖಂಡರು ಕಂಪನಿ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ರು ಶ್ರೀ ಶ್ರೀನಿವಾಸ್ ರೆಡ್ಡಿ ಸರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ಜನಾರ್ದನ್ ಕಂಪನಿಯವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜನಾರ್ದನ್ ಕಂಪನಿಯವರು. ಹಾಗೆಯೇ ಶ್ರೀಮತಿ ರಾಜಮ್ಮ ಜೋಗತಿ ಸುಗ್ಗಿರಳ್ಳಿ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹೊನ್ನೂರಪ್ಪ ದೇವಲಾಪುರ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ ಶ್ರೀನಿವಾಸ ರೆಡ್ಡಿ ಪ್ರಾಚಾರ್ಯರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಂಪನಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ ಈರಣ್ಣ ಅಕ್ಕಿಗಿರಣಿ ಮಾಲೀಕರು ಕಂಪನಿ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ ಷಣ್ಮುಖಪ್ಪ ವಲಯ ಅರಣ್ಯಾಧಿಕಾರಿಗಳು ಬಳ್ಳಾರಿ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ವಸಂತರಾಜ್ ಕಾಳೆ ಸರ್ ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮರಿಸ್ವಾಮಿಯವರು ದಲಿತ ಮುಖಂಡರು ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ ಬಸವರಾಜ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಕೂತ್ಕೋಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ವಿಪಕ್ಷ ಸರ್ ಹಾಸ್ಟೆಲ್ ವಾರ್ಡನ್ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾವನಹಳ್ಳಿ ಲಕ್ಷ್ಮಣ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ಮತ್ತೋರ್ವ ಹಿರಿಯ ಮುಖಂಡರು ಶಿಕಾರಿರಾಮ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶಿಕಾರಿರಾಮ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನಮಗೆ ಹತ್ತಕ್ಕಾಗಲ್ಲ. ಸಾರಥ್ಯದಲ್ಲಿ ಆರಾಧ್ಯ ಭೂಮಿ ಪಾಕ್ಷಿಕ ಪತ್ರಿಕೆ ಹಾಗೂ ಆರಾಧ್ಯ ಭೂಮಿ ಡಿಜಿಟಲ್ ನ್ಯೂಸ್ ನ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀರಿ. ವೇದಿಕೆ ಮೇಲೆ ಗಣ್ಯರು ಈಗಾಗಲೇ ನಮ್ಮೊಂದಿಗೆ ಆಸೀನರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಆರಂಭವನ್ನ ಭೀಮಗೀತ ಗಾಯನವನ್ನು ಮಾಡುವುದರ ಮೂಲಕ ವಸಂತರಾಜ್ ಕಾಳೆಯವರು ಈ ಕಾರ್ಯಕ್ರಮವನ್ನ ಭೀಮಗೀತ ಗಾಯನವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ವಸಂತರಾಜ್ ಕಾಳೆಯವರು ಕರ್ನಾಟಕ ಜನಶಕ್ತಿಯ ಹೋರಾಟಗಾರರು ಭೀಮಗೀತ ಗಾಯನವನ್ನು ಪ್ರಸ್ತುತಪಡಿಸಬೇಕಾಗಿರುತ್ತೆ. ಸ್ವಾಸ್ಥ್ಯಕ್ಕಾಗಿ ಈ ದೇಶದ ಬಹುಜನರ ಏಳಿಗೆಗಾಗಿ ದುಡಿದು ಆಗಿ ಹೋದಂತಹ ಮಹಾನ್ ನಾಯಕರನ್ನ ನಾವೆಲ್ಲರೂ ನೆನೆಸಿಕೊಳ್ಳೋಣ. ಪದವ ಹೇಳುವ ನಾಲಿಗೆ ಒಲಿದು ಬಾ ಧಮ್ಮ ಗುರುವೇ ಒಲಿದು ಬಾ ಧಮ್ಮ ಗುರುವೇ ಪರಜ್ಯೋತಿ ಆ
ಪಾದಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಪರಜ್ಯೋತಿ ಡಿಜಿಟಲ್ ನ್ಯೂಸ್ ಚಾನಲ್ ಇದು ಚಾರಿಟೇಬಲ್ ಟ್ರೇವರ್ಸ್ ಟ್ರಸ್ಟ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ನ್ಯೂಸ್ ಚಾನಲ್ ಮತ್ತು ವಾರ್ಷಿಕ ಪತ್ರಿಕೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮ ಶ್ರೇಯಸ್ಗೆ ಸಹಕರಿಸುತ್ತಿರುವ ನಮ್ಮ ಪ್ರಿಯ ಹಿರಿಯರಾದಂತಹ ಎಸ್ ಅಜಯ್ ಅವರೇ ಮತ್ತು ಕಲ್ಮಠ ಅಜಯ್ ಅವರೇ ಮತ್ತು ನಮ್ಮ ಕೇಳಿಕೆಗೆ ಸದಾ ಮತ್ತೊಂದು ಶ್ರಮಿಸುತ್ತಿರುವ ನಮ್ಮ ಮಾನವಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದಂತಹ ಶಿವರಾಜ್ ಜಾನಕಲ್ ಅವರೇ ಮತ್ತು ಈ ಹಾಲ್ ಯಾಕಂದ್ರೆ ಇದು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಮ್ಮ ಪ್ರಾಚಾರ್ಯರು ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ತಂಡದ ವತಿಯಿಂದ, ನಮ್ಮ ಟ್ರಸ್ಟ್ ವತಿಯಿಂದ, ನಮ್ಮ ಪತ್ರಿಕೆ ವತಿಯಿಂದ ಬಹಳ ಧನ್ಯವಾದಗಳು ಈ ಮೂಲಕ ತಿಳಿಸಲು ಇಷ್ಟಪಟ್ಟಿದ್ದೇನೆ. ಇಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಪ್ರಮುಖ ಕಾರಣ ಏನಪ್ಪ ಅಂತಂದ್ರೆ, ನಾವು ಇಲ್ಲಿನ ವಿದ್ಯಾರ್ಥಿಗಳು ನಾವು ಇಲ್ಲೇ ಓದಿದಂತಹ ವಿದ್ಯಾರ್ಥಿಗಳಾಗಿ ನಮ್ಮ ಕೆಲವೊಂದು ವಿಚಾರದಲ್ಲಿ ನಮ್ಗೆ ಬಹಳಷ್ಟು ತೊಂದರೆ ಆಗಿತ್ತು. ಪುಸ್ತಕಗಳಾಗ್ಲಿ ಇನ್ನೊಂದು ಕೆಲವೊಂದು ಶಿಕ್ಷಣ ಪಡೆಯಬೇಕಾದ್ರೆ ಬಹಳ ಕಷ್ಟ. ಇದು ಕಷ್ಟ ಈಗಿನ ವಿದ್ಯಾರ್ಥಿಗಳಿಗೆ ಆಗಬಾರ್ದು. ನಮ್ಮ ಪತ್ರಿಕೆ ಉದ್ಘಾಟನೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಆಗಲಿ, ಪೆನ್ನು ವಿತರಣೆ ಆಗಲಿ, ಸಂವಿಧಾನ ಪೀಠಿಕೆ ವಿತರಣೆ ಆಗಲಿ ಕೊಡಬೇಕು. ಈ ಸ್ಟೂಡೆಂಟ್ಗಳಿಗೆ ಏನಾದ್ರೂ ಸಹಾಯ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ನಾವು ಪತ್ರಿಕೆ ಕಾರ್ಯಕ್ರಮದಲ್ಲಿ ಇವತ್ತು 21 ವಿದ್ಯಾರ್ಥಿಗಳಿಗೆ, ಡಿಗ್ರಿ ಕಾಲೇಜ್ ಪ್ರಥಮ ದರ್ಜೆ ವಿದ್ಯಾರ್ಥಿಗಳಿಗೆ 21 ವಿದ್ಯಾರ್ಥಿಗಳಿಗೆ, ವಿವಿಧ ರಂಗದಲ್ಲಿ ಸಾಧನೆಗೈದಂತಹ 21 ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ನು ವಿತರಣೆ, ಸಂವಿಧಾನ ಪೀಠಿಕೆ ವಿತರಣೆ ಮತ್ತು ಸಸಿ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಪರಿಸರವನ್ನು ಕಾಳಜಿ ವಹಿಸಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಇಲ್ಲಿ ಡಿಗ್ರಿ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಪ್ರಾಚಾರ್ಯರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ಕೊಡ್ತೀನಿ. ನಮ್ಮ ತಂಡದ ವತಿಯಿಂದ ನಿಜಕ್ಕೂ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ತಮ್ಮ ಉಪನ್ಯಾಸಕ ಬಳಗಕ್ಕೂ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸರ್. ಈ ಮೂಲಕ ಹೇಳ್ಕೊಡ್ತೀನಿ. ಮತ್ತು ಈ ಕಾರ್ಯಕ್ರಮ ನಾನು ಕೇವಲ ಸಂಪಾದಕನಾಗಿದ್ದೇನೆ ಹೊರತು ಇದನ್ನ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಿರುವಂತ ಲಕ್ಷ್ಮಣ ಅವರು ಅವರಿಗೆ ಬಹಳಷ್ಟು ನಾನು ಚಿರಋಣಿ ಆಗಿರ್ತೀನಿ. ಅವರದೇ ಇದು ಕಾರ್ಯಕ್ರಮ, ಅವರೇ ಇದಕ್ಕೆ ಸಂಪಾದಕರು. ನಾನು ವ್ಯವಸ್ಥಾಪಕ ಆಗಿರ್ಬೋದು, ಉಪ ಸಂಪಾದಕರು, ಚಾನಲ್ ನಡೆಸಿಕೊಂಡು ಹೋಗ್ತಾ ಇರೋದು ಅವರೇ. ಆ ಎಲ್ಲಾ ಖರ್ಚು ವೆಚ್ಚಗಳಿಂದ ಅವರೇ ಮಾಡ್ತಾ ಇದ್ದಾರೆ. ಅವರಿಗೂ ತುಂಬಾ ಧನ್ಯವಾದ ವ್ಯಕ್ತಪಡಿಸಿ. ಮತ್ತು ಬೆಂಗಳೂರಿನಿಂದ ಅದೇ ಆರಾಧ್ಯ ಪತ್ರಿಕೆ ಮತ್ತು ಡಿಜಿಟಲ್ ಕಾರ್ಯಕ್ರಮ ಬಗ್ಗೆ ನಮ್ಮ ರಾಜಶೇಖರ್ ಅಂತ ಕೂಲಿ ಕಾರ್ಮಿಕ ಕರ್ನಾಟಕ ರಾಜ್ಯ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ಕೂಲಿ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂತಹ ರಾಜಶೇಖರ್ ಸರ್ ಅವರನ್ನು ಬಂದಿದ್ದಾರೆ. ಅವ್ರಿಗೂ ನಾವು ತುಂಬಾ ಧನ್ಯವಾದಗಳು ಪಡಿಸ್ತೀನಿ. ಮತ್ತು ಅದೇ ರೀತಿ ನಮ್ಮ ಸಣ್ಣಪುರ ಮರಿಸ್ವಾಮಿ ಬಂದಿದ್ದಾರೆ. ಅವರಿಗೆ ಆಹಾರ ಮತ್ತು ಶಾಲಾ ಮೂಲಕ ಅಜ್ಜಿಯವರು ಕಲ್ಮಠ ಅಜ್ಜಿಯವರು ಬಂದಿದ್ದಾರೆ. ಅವರಿಗೂ ಸ್ವಲ್ಪ ಸ್ವಾಗತ ಇಷ್ಟಪಡ್ತೀನಿ. ಮಾಲಾರ್ಪಣೆ ಮಾಡುವ ಮೂಲಕ ಹಾಗೆಯೇ ಶ್ರೀ ಶಿವರಾಜ್ ಜಾನೇಕಲ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮಾನವಿ ಅವರಿಗೂ ಕೂಡ ಮಾಲಾರ್ಪಣೆ ಮಾಡಿ ಸ್ವಾಗತ. ಶ್ರೀ ಶಿವರಾಜ್ ಜಾನೇಕಲ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ದಯಮಾಡಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಒಂದು ಕಡೆಯಿಂದ ನಾವು ಮಾಲಾರ್ಪಣೆ ಮಾಡಿ ಶಾಲೆ ಹೊಲಿಸಿ ಸ್ವಾಗತ. ಶ್ರೀಮತಿ ಉಷಾ ಮೇಡಮ್ ವೃತ್ತಿಗಾರರು ಬೆಂಗಳೂರು ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಸರಸ್ವತಿ ಮೇಡಮ್ ವರದಿಗಾರರು ಬೆಂಗಳೂರು ಅವರಿಗೆ ಕೂಡ ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಸರಸ್ವತಿ ಮೇಡಮ್ ಅವರಿಗೆ ಹೇಳ್ತಮ್ಮ ಅವರು ಮಾಲಾರ್ಪಣೆ ಮಾಡಿ
ಷಣ್ಮುಖಪ್ಪ ಅವರಿಗೆ ಕೂಡ ಶ್ರೀ ಮಾರುಕಟ್ಟೆ ಚನ್ನಬಸಪ್ಪ ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತ ಕೊಡಬೇಕು. ಹಾಗೆಯೇ ವಲಯ ಅರಣ್ಯಾಧಿಕಾರಿಗಳು ಷಣ್ಮುಖಪ್ಪ ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತ ಕೊಡಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಶ್ರೀನಿವಾಸನವರು ಅಧ್ಯಕ್ಷರು ಕನ್ನಡ ಮಹಿಳಾ ಸಂಘ ಸಮಿತಿ ಅವರು ಕೂಡ ಸ್ವಾಗತ ಕೊಡಬೇಕು. ಹಾಗೆಯೇ ಶ್ರೀನಿವಾಸರವರು ಮತ್ತು ಲಕ್ಷ್ಮಣ್ ಹಿರಿಯ ಮುಖಂಡರು ಮಾವರಳ್ಳಿ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಸಂವಿಧಾನ ಪೀಠಿಕೆಯನ್ನ ಪ್ರಕಟಣೆ ಮಾಡಿ ಕಾರ್ಯಕ್ರಮಕ್ಕೆ ಗೌರವದ ಚಾಲನೆ ನೀಡೋಣ. ಈ ಒಂದು ಕಾರ್ಯಕ್ರಮವನ್ನ ದಲಿತ ಮುಖಂಡರಾಗಿರ್ತಕ್ಕಂಥ ಬರಿಸ್ವಾಮಿ ಅವರು ನಡೆಸಿಕೊಡಬೇಕಾಗಿ ವಿನಂತಿ ಮಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ತಮ್ಮ ಕೈಯನ್ನ ಮುಂದೆ ಚಾಚಿ ನಿಂತ್ಕೋಬೇಕು. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಎಲ್ಲರಿಗೂ ಮಾಲಾರ್ಪಣೆ ಮಾಡಿ ಚಾಲನೆ ಸನ್ಮಾನಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಬಂಧುಗಳೇ, ತಮ್ಮೆಲ್ಲರ ಸಾಕ್ಷಿಯಾಗಿ ಇವತ್ತು ನೂತನವಾಗಿರ್ತಕ್ಕಂಥ ಒಂದು ಸೇವಾ ಟ್ರಸ್ಟ್ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಸಿಗೆ ನೀರನ್ನ ಹಾಕುವ ಮೂಲಕ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಮಹಾಸ್ವಾಮಿಗಳು ಹಾಗೂ ಎಲ್ಲ ಗಣ್ಯಮಾನ್ಯರು ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ತಮ್ಮ ಆಸನಗಳಲ್ಲಿ ಆಶೀರ್ವಾದಕ್ಕಾಗಿ ಎಲ್ಲ ಗಣ್ಯಮಾನ್ಯರನ್ನು ವಿನಂತಿ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರವಿ ಮಣ್ಣೂರ್ ಅವರು ಆರಾಧ್ಯ ಭೂಮಿ ಎನ್ನುವ ಪಾಕ್ಷಿಕ ಪತ್ರಿಕೆಯ ಬಿಡುಗಡೆಗೊಳಿಸುವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು
ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ಗೌರವಾನ್ವಿತ ಮುಖಂಡರೇ, ಮಾಧ್ಯಮದ ಮಿತ್ರರೇ, ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಈ ಶುಭ ಮುಂಜಾವಿನ ಆರ್ಥಿಕ ಶುಭಾಶಯಗಳು. ಇವತ್ತು ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ, ಪತ್ರಿಕೆಯ ಕಾರ್ಯ ನಿರಂತರವಾಗಿ ನಡೀಬೇಕಾದ್ದು ಅತ್ಯವಶ್ಯಕ. ಆ ಹಿನ್ನೆಲೆಯಲ್ಲಿ ಇವತ್ತು ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾರಂಗ 4 ಆಧಾರ ಸ್ತಂಭಗಳು. ಈ ದೇಶದ 4 ಆಧಾರ ಸ್ತಂಭಗಳಲ್ಲಿ ಪತ್ರಿಕಾರಂಗ ಅತ್ಯಂತ ಮಹತ್ವದ ಪಾತ್ರ ಇದೆ. ಈ ವಿಷಯವನ್ನ ರವಿ ಮಣ್ಣೂರವರು ಜನತೆಗೆ ಸತ್ಯ ನಿಷ್ಠುರವಾದ ವಾಸ್ತವಾಂಶ ಕೂಡಿದ ವರದಿಗಳ ಮೂಲಕ ತಮ್ಮ ಹೆಸರನ್ನ ಮತ್ತು ಕಾರ್ಯವೈಖರಿಯ ಗುಣವನ್ನ ಮೂಡಿಸಬೇಕು ಅಂತೇಳಿ ನಾನು ರವಿ ಮಣ್ಣೂರು ಮತ್ತು ಲಕ್ಷ್ಮಣ ಅವರು ಸಾಧ್ಯ ಆಗಿರುವಂತ ಲಕ್ಷ್ಮಣ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಯಾಕಂದ್ರೆ ಪತ್ರಿಕಾ ರಂಗ ಜನರ ಮುಖವಾಣಿ. ಪಾಕ್ಷಿಕ ಪತ್ರಿಕೆಯಲ್ಲಿ ಬರುವಂತಹ ಸುದ್ದಿಗಳು ವಾಸ್ತವಾಂಶದಿಂದ, ಸತ್ಯ ಘಟನೆಗಳಿಂದ ಮತ್ತು ಜನ ಮುಖಿಯಾಗಿರಬೇಕು ಅಂತೇಳಿ ನಾವೆಲ್ಲರೂ ಬಯಸ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಾಲೇಜಿನ ಪ್ರಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದಕ್ಕಾಗಿ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಪಾಕ್ಷಿಕ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿರುವುದು ನಿಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ಆರಾಧ್ಯ ಭೂಮಿ ಎನ್ನುವ ಪತ್ರಿಕೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಬೇಕಾದ್ರೆ ಅದರ ಕಾರ್ಯಕ್ಷಮತೆ, ಕಾರ್ಯವೈಖರಿ, ಕಾರ್ಯ ಬಾಹುಲ್ಯ ಅವೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಇದು ಆ ಪತ್ರಿಕೆ ಮುನ್ನಡೆಯಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ರವಿ ಮಣ್ಣೂರ್ ಅವರ ಬಳಗ ಕಾರ್ಯವೈಖರಿ, ಕಾರ್ಯ ಬಾಹುಲ್ಯದ ಮೂಲಕ ಇನ್ನು ಸಾಬೀತುಪಡಿಸುವ ಗುರುತರವಾದ ಹೊಣೆಗಾರಿಕೆ ಅವರ ಮೇಲಿದೆ ಅಂತೇಳಿ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಇಲ್ಲಿ ಭಾಗವಹಿಸಿದ್ದಾರೆ. ಅವರ ಮುಂಚಿನ ಅವರ ಈ ನಾಯಕತ್ವ, ಈ ದೇಶದ ನಾಯಕರಾಗುವ ಯಾರಾದರೂ ಇದ್ದರೆ ಅವರು ಕಾಲೇಜು ವಿದ್ಯಾರ್ಥಿನಿಯರು. ತಾವು ಇಲ್ಲಿ ಕಲಿತಂತ ಉತ್ತಮವಾದ ವಾತಾವರಣ ಇದೆ ಕಾಲೇಜಿನಲ್ಲಿ. ಉತ್ತಮವಾದ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು ಅವರೆಲ್ಲರೂ ನಿಮ್ಮ ಜೊತೆಗಿದ್ದಾರೆ. ಇಂಥವ್ರು ಸಿಗೋದು ಬಹಳ ಅಪರೂಪ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಭಾವಿ ನಾಯಕತ್ವದ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಓದಿನ ಜೊತೆಗೆ ಪತ್ರಿಕಾ ರಂಗವನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ನಾಯಕತ್ವದ ಗುಣಲಕ್ಷಣಗಳು ಅಳವಡಿಸ್ತವೆ. ಆ ಹಿನ್ನೆಲೆಯಲ್ಲಿ ನಾನು ಇದನ್ನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ನೀವು ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಸದಾಶಯ. ಆ ದೃಷ್ಟಿಯಿಂದ ನಾನು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗುವ ತರಾತುರಿಯಲ್ಲಿ ಇದ್ದೇನೆ ಅವಾಗಲಿಂದ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ರವಿ ಮಣ್ಣೂರು ಮತ್ತು ಅವರ ಬಳಗಕ್ಕೆ ಅಭಿನಂದನೆ ಹೇಳುತ್ತಾ ಈ ಸಭಾ ನಿರ್ವಹಣೆ ಮಾಡುತ್ತಾ ರಮೇಶ್ ಅವರಿಗೂ ಅಭಿನಂದಿಸಿ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮುಖಂಡರಿಗೂ, ವಿದ್ಯಾರ್ಥಿನಿಯರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಸಕರು ಬರ್ತಾ ಇದ್ದಾರೆ, ಹಾಗಾಗಿ ಅವರ ಬರುವಿಕೆಗೆ ಕಾಯುತ್ತಾ ಅಲ್ಲಿ ತನಕ ಒಂದಷ್ಟು ಜನ ಹಿರಿಯರು ಮಾತಾಡಲಿ ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಕುರಿತು ಮಾನ್ಯ ಶಾಂತ ಭಾಷೆ ಅವರು, ಸಮಾಜ ಸೇವಕರು ಹಾಗೂ ಪುರಸಭಾ ಸದಸ್ಯರು ಅವರು ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ.
ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಚಾರಿಟಬಲ್ ಸೇವಾ ಟ್ರಸ್ಟ್ ರವಿ ಮಣ್ಣೂರು ಸಾರಥ್ಯದಲ್ಲಿ ಆರಾಧ್ಯ ಭೂಮಿ ಹಾಗೂ ಇದು ಜನಪರ ಪಾಕ್ಷಿಕ ಪತ್ರಿಕೆ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಕಲ್ಮಠ ಪ್ರಭು ಸ್ವಾಮಿಗಳು ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಎರಡು ಮಾತನ್ನು ನಾನು ಆಡ್ತಾ ಇದ್ದೀನಿ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ರವಿ ಮಣ್ಣೂರವರು 2013 ಕಂಪ್ನಿ ಬಂದ್ರು. 2013 ಕಂಪ್ನಿ ಬಂದು ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಎಲ್ಲೆಲ್ಲಿ ಯಾರೇ ಇರಲಿ, ಯಾರ ಸರ್ಕಾರಿ ನೌಕರಸ್ಥರಿರ್ಲಿ, ಯಾರಾದ್ರೂ ಏನಾದ್ರೂ ಅನ್ಯಾಯ ಅಂತಿದ್ರೆ ಆ ಹುಡುಗ ಡೈರೆಕ್ಟ್ ಪತ್ರಿಕೆ ಬರೆದು ಬಿಡ್ತಿದ್ದ. ಆ ಹುಡುಗ ಯಾರಂತೇಳಿ ಕಂಪ್ಲೇಂಟ್ ಬಹಳಷ್ಟು ಜನ ಹುಡುಕಿದ್ರೆ ಆ ಹುಡುಗ ಎಲ್ಲೇ ಸಿಗ್ತಿತ್ತು. ರವಿ ಮಣ್ಣೂರು ಯಾರಪ್ಪ ಅಂತಂದ್ರೆ, ರವಿ ಮಣ್ಣೂರು ಅಲ್ಲಿ ಇರ್ತಾನೆ ಇಲ್ಲಿ ಇರ್ತಾನೆ ಅಂತ ಹೇಳ್ತಿದ್ರು. ಇದು ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದಪ್ಪಾದ ಎಲ್ಲ ಐತಲ್ಲ, ಆ ರೀತಿ ಹುಡುಗ ಕೆಲಸ ಮಾಡ್ತಾನ. ಎಲ್ಲಾ ಸಂಘಟನೆಗಳಲ್ಲಿ ಭಾಗವಹಿಸ್ತಾನ. ಬಳ್ಳಾರಿಯಲ್ಲಿ ಇತ್ತೀಚೆಗೆ ಒಂದು 6-7 ತಿಂಗಳ ಕೆಳಗಡೆ ಒಬ್ಬ ವಿದ್ಯಾರ್ಥಿಗೆ ಬಹಳ ತೊಂದರೆ ಆಗಿದ್ರೆ ಆ ತಮ್ಮ ಸಂಘಟನೆ ಮೂಲಕ ಹೋಗಿ ಆ ವಿದ್ಯಾರ್ಥಿ ಮನೆಗೆ ಹೋಗಿ ಅವ್ನ ಕ್ಷೇಮ ಎಲ್ಲ ವಿಚಾರಿಸಿ ಅವ್ರನ್ನ ಹಿಡ್ಕೊಂಡು ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಅವನಿಗೆ ಎಲ್ಲಾ ರೀತಿಯಿಂದ ಅವನಿಗೆ ಒಳ್ಳೇದಾಗೋ ರೀತಿಯಿಂದ ಬಹಳ ಕಷ್ಟಪಟ್ಟಾನ. ಅಲ್ಲಿ ಹೋಗಿರೋದು ಇಬ್ಬರು ಮೂವರು ಇದ್ರೇನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಉಪಯೋಗಿಸಲು ಒಬ್ಬರಲ್ಲೇ ನಾನು ಕೆಲಸ ಮಾಡ್ತೀನಿ ನಮ್ಮ ಇಚ್ಛೆ ಉಳ್ಳಂತ ರವಿಗೆ ನಾನು ಇವತ್ತು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಮಣ್ಣೂರು ರವಿಯವರೇ, ಎಲ್ಲೇ ಅನ್ಯಾಯ ಕಂಡರೂ ಕೂಡ ನೀವು ನೇರ ದಿಟ್ಟ ನಿರಂತರವಾಗಿ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ನೀವು ಟಿವಿ ಚಾನೆಲ್ ಮಾಡೋವರಿಗೆ ಬೆಳಿಬೇಕಂತೇಳಿ ಇದನ್ನ ನಾನು ಹಾರೈಸಿ ನಿನ್ನೆ ನಾನು ಶುಭ ಕೋರ್ತಿದ್ದೀನಿ. ಧನ್ಯವಾದಗಳು. ಜೈ ಭೀಮ್, ಜೈ ಕರ್ನಾಟಕ ಮಾತೆ. ಹೋರಾಟಗಾರರು, ದಲಿತ ಮುಖಂಡರು ಸನ್ಮಾನ್ಯ ಶ್ರೀ ಜಿ ರಾಮಣ್ಣನವರು ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಕಂಪ್ನಿಯ ಈ ಕಾರ್ಯಕ್ರಮದ ಸನ್ನಿಧ ವಹಿಸಿರ್ತಕ್ಕಂಥ ಮಹಾಸ್ವಾಮಿಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ಇವತ್ತು ಆರ್ಯದ ಭೂಮಿ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಕಂಪ್ನಿಯಲ್ಲಿ ನಮ್ಮೆಲ್ಲರ ಸಮಕ್ಷಮದಲ್ಲಿ ಬಿಡುಗಡೆ ನಡೀತಿರುವುದು ಬಹಳ ಸಂತೋಷಕರ ವಿಷಯ. ಬಂಧುಗಳೇ, ಇವತ್ತು ಪತ್ರಿಕಾ ರಂಗ ಅಂದರೆ ಒಂದು ಪವಿತ್ರವಾದ ರಂಗ. ಆ ಪತ್ರಿಕೆ ರಂಗಕ್ಕೆ ಇರ್ತಕ್ಕಂಥ ಶಕ್ತಿ ಈ ಪ್ರಪಂಚದಲ್ಲಿ ಯಾವ ಶಕ್ತಿಗೂ ಇಲ್ಲ. ಯಾಕಂತ ಹೇಳಿದ್ರೆ, ಒಂದು ಸರ್ಕಾರವನ್ನ ಸ್ಥಿರಗೊಳಿಸಬೇಕಂದ್ರೆ ಅವರ ಒಂದೊಂದು ಸತ್ಯವಾದ ಸುದ್ದಿಗಳನ್ನು ಬಿತ್ತರಿಸೋದ್ರ ಮೂಲಕ ಆ ಒಂದು ಸರ್ಕಾರವನ್ನ ಬೆಳೆಸಬಹುದು, ಇಳಿಸಬಹುದು ಅಂತಕ್ಕಂಥ ಒಂದು ಶಕ್ತಿ ಇರೋದು ಈ ಒಂದು ಪತ್ರಿಕಾ ರಂಗಕ್ಕೆ. ಈ ಪವಿತ್ರವಾದ ರಂಗ ಇವತ್ತು ಇಲ್ಲಿ ಬಿಡುಗಡೆ ಆಗ್ತಾ ಇದೆ. ಮಣ್ಣೂರು ರವಿಗೆ ಮತ್ತು ಅವರ ಸ್ನೇಹಿತರ ಬಳಗಕ್ಕೆ ಈ ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಯಾವುದೇ ಕಾರಣಕ್ಕೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದತಕ್ಕಂಥ ಕರ್ತವ್ಯ ನಿಮ್ದಾಗಬೇಕು. ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಪಾರ್ಟಿಯ ಸರ್ಕಾರವಿರಲಿ, ಅದರ ಕಾರ್ಯವೈಖರ್ಯಗಳನ್ನು ನೀವು ಪ್ರಶ್ನೆ ಮಾಡತಕ್ಕಂಥ ಒಂದು ಶಕ್ತಿ ನಿಮ್ಮದಾಗಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಆಗ ಮಾತ್ರ ನಿನ್ನ ಪತ್ರಿಕೆ ಮತ್ತು ನಿನ್ನ ಪತ್ರಿಕೆಯ ಉದ್ದೇಶ ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಉಪಯೋಗ ಆಗುತ್ತೆ ವಿನಃ ನಾವು ಪತ್ರಿಕೆ ಮಾಡಿಕೊಂಡು ಯಾವುದೋ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡೋದ್ರ ಮೂಲಕ, ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡೋದ್ರ ಮೂಲಕ ನಾವು ಇಂಥ ದೊಡ್ಡ ಪತ್ರಿಕೆನ ಇಟ್ಕೊಂಡು ನಾವು ಮಾಡೋದ ಅವಶ್ಯಕತೆ ಇಲ್ಲ. ಈ ಪತ್ರಿಕೆ ಎಲ್ಲಿವರೆಗೂ ಹೋಗ್ಬೇಕು ಅಂತಂದ್ರೆ, ರಾಜ್ಯ ಮತ್ತು ದೇಶದವರಿಗೆ ಹೋಗ್ಬೇಕು ಅಂದ್ರೆ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ನಿಷ್ಠೆ, ನಿಮ್ಮ ವಾಸ್ತವ ಸುದ್ದಿಗಳು ಇವು ಮಾತ್ರ ಅತಿ ಅಗತ್ಯವಾಗಿರ್ತವ. ಆ ನಿಟ್ಟಿನಲ್ಲಿ ನೀವು ಇವತ್ತು ಕೆಲಸ ಮಾಡಬೇಕು. ಎಷ್ಟೋ ದುಷ್ಟಶಕ್ತಿಗಳು ಈ ಪತ್ರಿಕೆಗಳ ವಿರುದ್ಧ
ಕೆಲಸ ಮಾಡ್ತಾ ಇರ್ತವೆ. ಅದಕ್ಕೆ ಯಾರು ಹಂಚಬೇಕಾಗಿಲ್ಲ. ನೀವು ಧೈರ್ಯವಾಗಿ ಮುನ್ನೋಗಬೇಕು. ನೀವು ನಿಮ್ಮ ವಾಸ್ತವ ಸುದ್ದಿಗಳನ್ನಾಗಲಿ ಏನಾದರೂ ಮಾಡಿದಾಗ ಯಾವುದೇ ದುಷ್ಟ ಶಕ್ತಿಗಳು ನಿಮ್ಮ ಹತ್ರ ಬಂದು ಏನಾದರೂ ಮಾಡಿದಾಗ ನಾವು ನಿಮ್ಮ ಬೆಂಬಲವಾಗಿ ನಿಂತಿರ್ತೀವಿ. ಅದೇ ರೀತಿ ನೀವೇನಾದರೂ ಸಣ್ಣ ಪುಟ್ಟ ತಪ್ಪುಗಳು ನೀವು ಪತ್ರಿಕೆಯ ಮೂಲಕ ಮಾಡಿದರೆ ಅವತ್ತು ಪ್ರಶ್ನೆ ಮಾಡೋರು ಕೂಡ ನಾವೇ ಆಗಿರ್ತೀವಿ ಅಂತೇಳಿ ಈ ಸಭೆಯ ಮುಖಾಂತರ ಹೇಳಿ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ನಾವು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಎಷ್ಟೋ ಸರ್ಕಾರಗಳು ಬಿದ್ದೋಗಿರ್ತಕ್ಕಂಥ ಉದಾಹರಣೆ ಇದೆ. ಅಷ್ಟೊಂದು ಶಕ್ತಿ ಪತ್ರಿಕಾ ರಂಗಕ್ಕೆ ಇದೆ. ಅದನ್ನ ಸಮರ್ಥವಾಗಿ ಬಳಸ್ಕೊಳ್ಬೇಕು. ಜನಪರವಾಗಿ ಪತ್ರಿಕೆ ನಿಲ್ಲಬೇಕಂತಕ್ಕಂಥ ಆಶಯವನ್ನ, ಶುಭಾಶಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಜಿ ರಾಮಣ್ಣ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆಯೇ ಈ ಕಾರ್ಯಕ್ರಮದ ಕುರಿತು ಸಿ ಯಂಕಪ್ಪ ವಕೀಲರು ಸನಾಪುರ ಅವರು ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆರಾಧ್ಯ ಭೂಮಿ ಪಾಕ್ಷಿಕ ಪತ್ರಿಕೆ, ಆರಾಧ್ಯ ಭೂಮಿ ತಂತ್ರಾಂಶ ವಾರ್ತೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮ ಕಂಪನಿಯ ಆರಾಧ್ಯ ಪ್ರಭುದೇವರ ಒಂದು ಪೀಠಾಧ್ಯಕ್ಷರು, ಪೀಠಾಧಿಪತಿಗಳಾಗಿರುವಂಥ ಶಟಸ್ಥಲ ಬ್ರಹ್ಮಿ ಅಭಿನವ ಶ್ರೀ ಕಲ್ಮಠ ಪ್ರಭು ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಈಗ ತಾನೇ ನಾವು ನಿಮ್ಮೆಲ್ಲರಿಗೆ ತಮ್ಮ ಹಿತವಚನಗಳ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಕೋರಿ ತಮ್ಮ ಹಿತವಚನವನ್ನು ನೀಡಿರುವಂಥ ಪರಮ ಪೂಜ್ಯ ಶ್ರೀ ಕರ್ಜಿಬೆಟ್ಟ ಯಮಯ್ಯ ಸ್ವಾಮಿಯವರೇ, ಹಾಗೂ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮೆಲ್ಲರ ಮುಂದೆ ಕಣ್ಮುಂದೆ ಒಂದು ಒಂಬೆಳಕಿನಂತೆ ಆರಾಧ್ಯ ಭೂಮಿ ಎನ್ನುವಂತ ಸುಂದರ ದೈವತ್ವದ ಹೆಸರನ್ನ ಇಟ್ಟು ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಮತ್ತು ಈ ಒಂದು ಆರಾಧ್ಯ ಭೂಮಿ ಪತ್ರಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ತಂತ್ರಾಂಶ ವಾರ್ತಾ ಆರಾಧ್ಯ ಭೂಮಿಯ ನಿರ್ಮಾತೃಗಳಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ರವಿ ಮಣ್ಣೂರವರೇ ಹಾಗೂ ಸಹ ಸಂಪಾದಕರಾಗಿರುವಂತ ನನ್ನ ಸಹೋದರ ಹಾಗೂ ಯುವ ಮುಖಂಡರಾದಂಥ ಶ್ರೀ ಬಿ ಕೆ ಲಕ್ಷ್ಮಣ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಆರಾಧ್ಯ ಭೂಮಿಯ ಬೆಂಗಳೂರಿನಿಂದ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ರಾಜಕಾರಣಿಗಳು, ಗ್ರಾಮ ಪಂಚಾಯತಿ ಮಟ್ಟದಿಂದ ಬಂದಿರತಕ್ಕಂಥ ಜನಪ್ರತಿನಿಧಿಗಳು ಹಾಗೂ ಸರ್ವ ಗಣ್ಯಮಾನ್ಯ ಹಾಗೂ ಶಾಲೆಗಳೇ ಹಾಗೂ ಮುಂಭಾಗದಲ್ಲಿ ನಮ್ಮೆಲ್ಲರನ್ನ ವೀಕ್ಷಿಸುತ್ತಿರುವಂತ ನನ್ನ ಆತ್ಮೀಯ ಹಿರಿಯರು, ಗುರು, ಸಹೋದರ ಸಹೋದರಿಯರೇ, ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಕರ್ತವ್ಯ ಮಾಧ್ಯಮ ಪತ್ರಿಕೆ, ಪತ್ರಿಕೋದ್ಯಮ ಇದೇನಿದೆ ಬಹಳ ಪವಿತ್ರವಾದಂಥದ್ದು. ಕಾರಣ ಇದು ಸಮಾಜದ ಕೈಗನ್ನಡಿ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥದ್ದು ಕೈಗನ್ನಡಿ ಅಂತ ಯಾಕೆ ಅಂದ್ರೆ ನಮ್ಮ ಅಂಗೈಯಲ್ಲಿ ಇರ್ತಕ್ಕಂಥ ನೋವನ್ನು ನಾವು ನೋಡ್ಬೇಕಾದ್ರೆ ಇಷ್ಟು ನೋಡಿದ್ರೆ ಕಾಣುತ್ತೆ. ಅದೇ ರೀತಿಯಾಗಿ ಸಮಾಜದಲ್ಲಿ ನಡೀತಕ್ಕಂಥ ಒಳ್ಳೆ ಕಾರ್ಯಗಳಾಗಿರ್ಬೋದು, ಕೆಟ್ಟ ಕಾರ್ಯಗಳಾಗಿರ್ಬೋದು, ಭ್ರಷ್ಟಾಚಾರವಾಗಿರ್ಬೋದು, ಲಂಚಾವತಾರವಾಗಿರ್ಬೋದು, ಉಳಿದಂತ ಎಲ್ಲ ಕೆಲಸಗಳನ್ನು ಕೂಡ ಈಗಿದೆ ಅಂತ ಹೇಳ್ಬಿಟ್ಟು ಕನ್ನಡಿಯನ್ನು ತೋರಿಸ್ತಕ್ಕಂಥ ಕರ್ತವ್ಯ ಮಾಧ್ಯಮದ ಮಿತ್ರರು ಅಥವಾ ಪತ್ರಿಕೋದ್ಯಮದ ಕರ್ತವ್ಯ. ಈ ಒಂದು ಕಿರಿವಯಸ್ಸಿನಲ್ಲಿ ಈಗಾಗಲೇ ನಮ್ಮ ಚಾಂದ್ ಭಾಷಾ ಹಿರಿಯರಾದಂತ ನಮ್ಮ ಪುರಸಭಾ ಸದಸ್ಯರು ಚಾಂದ್ ಭಾಷಾ ಅವರು ಹೇಳಿದ್ರು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಪ್ರತಿಯೊಬ್ಬ ಮನುಷ್ಯನಷ್ಟೇ ನಾವಿರ್ತಕ್ಕಂಥ ಎತ್ತರ, ದಪ್ಪ ಹಾಗೂ ಬಾಹುಳ್ಯ, ಶಕ್ತಿ, ಸಾಮರ್ಥ್ಯದಿಂದ ನಮ್ಮನ್ನು ಅಲ್ಲಿಗೆ ಸಾಧ್ಯನೇ ಇಲ್ಲ. ಕಾರಣ ಬೇರೆ ಪ್ರಾಣಿಗಳು ಕೂಡ ನಮಗಿಂತ ದೊಡ್ಡವಾಗೇ ಇರ್ತವೆ, ಆದ್ರೆ ಭಗವಂತ ಬುದ್ಧಿನ ಕೊಟ್ಟಿಲ್ಲ, ಮಾತಾಡ್ತಕ್ಕಂಥ ಶಕ್ತಿನ ಕೊಟ್ಟಿಲ್ಲ. ಹಾಗೆ ನಮ್ಮಂತೆ ನಗುವಂತ, ಅಳುವಂತ ಯಾವ ಕೂಡ ಭಾವನೆಗಳನ್ನು ಹೊರಗಿರ್ತಕ್ಕಂಥ ಶಕ್ತಿನ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಕೇವಲ ನಮಗೆ ಮಾತ್ರ. ಅದಕ್ಕೆ ಹಿಡಿದಿಟ್ಟುಕೊಳ್ಳತಕ್ಕಂಥ ಶಕ್ತಿ ವಾಕ್ಚಾತುರ್ಯ ಇರ್ತಕ್ಕಂಥವ್ರಿಗೆ ಮಾತ್ರ ಸಾಧ್ಯ. ಭಾಷಣ ಉದಾಹರಣೆಗಾಗಿ ಸಂಗೀತ, ಸಾಹಿತ್ಯ, ಕಲೆ ಅಂತ ಹೇಳಿದಾಗ ಸರಸ್ವತಿ ಎಲ್ಲರನ್ನು ಕೈ ಬೀಸಿ ಕರೀತಾಳೆ.
ಆದ್ರೆ ಕೆಲವರನ್ನು ಮಾತ್ರ ಇಟ್ಕೊಳ್ತಾಳಂತೆ. ಅದೇ ರೀತಿ ಈ ಭಾಷಣ ಕಲೆ ಆಗಿರ್ಬೋದು, ಎಲ್ಲರಲ್ಲಿ ಒಂದಾಗಿ ಬೆರ್ತಕ್ಕಂಥ ಬುದ್ಧಿಮತ್ತೆ ಆಗಿರ್ಬೋದು, ಆ ದೇವರು ಮತ್ತು ಭಗವಂತ ನಾವೆಲ್ಲರೂ ಯಾರ್ಯಾರು ಯಾವ ರೀತಿ ನಂಬಿದ್ದೀರೋ ಆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಈ ನಮ್ಮ ಮನುಷ್ಯ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ತ್ರಿಪದಿಗಳಲ್ಲಿ ಶಿಕ್ಷಣ, ಸಂಘಟನೆ, ಹೋರಾಟ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಬಹಳ ಜನ ಪರಿಚಯ ಇರಬಹುದು. ಮೇಲೆ ಸಾವಿತ್ರಿ ಬಾಯಿ ಫುಲೆ ಅಂತಿದ್ದಾರೆ, ಭಾರತದ ಪ್ರಥಮ ಮಹಿಳಾ ಶಿಕ್ಷಕ. ಮೊನ್ನೆಯವರು ಹುಟ್ಟುಹಬ್ಬ, ಆ ಪುಣ್ಯಾತ್ಮ ಅವರು ಕೂಡ ಶಾವ್ ಮಹಾರಾಜರಾಗಿರ್ಬೋದು. ಹೀಗೆ ಈ ಒಂದು ಸಂತತಿ ಅಂದ್ರೆ ಭಗವಂತ ಕಾಲ ಕಾಲಕ್ಕೆ ತಕ್ಕಂತೆ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಇವತ್ತು ನಾವು 3 ತತ್ವಗಳಲ್ಲಿ ಯಾಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ 6ನೇ ಶತಮಾನದ ನಮ್ಮ ಬುದ್ಧವರಾಗಿರ್ಬೋದು, 12ನೇ ಶತಮಾನದ ಬಸವಣ್ಣವರಾಗಿರ್ಬೋದು, 18ನೇ ಶತಮಾನದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ಜಗವನ್ನು ಬೆಳಗಲಿಕ್ಕೆ, ನಮಗೆ ಮಾರ್ಗದರ್ಶನ ತೋರ್ಲಿಕ್ಕೆ, ನಮ್ಮೆಲ್ಲರನ್ನ ಸನ್ಮಾರ್ಗದಲ್ಲಿ ನಡೆಸಲು ಬಂದಿರತಕ್ಕಂಥ ಆ ಭೂಮಿಗಿರುವ ಭಗವಂತ ಅಂತೇಳಿ ನಾವು ಕಲ್ಪನೆ ಮಾಡ್ಕೊಂಡ್ತಾ ಇರ್ತೀವಿ. ಇವರೇ ನಮ್ಮ ಭೂಮಿಗೆ ಬಂದಿರುವಂತ ತ್ರಿಮೂರ್ತಿ ಭಗವಂತ. ಹಾಗಾಗಿ ಅವರ ಆಶೀರ್ವಾದ ಸದಾ ನಮ್ಮ ಆರಾಧ್ಯ ಭೂಮಿ ಪತ್ರಿಕೆ ಮತ್ತು ಡಿಜಿಟಲ್ ಅಂತ ಕರಿತೀವಿ, ತಂತ್ರಾಂಶ ವಾರ್ತೆ, ಇದಕ್ಕೆ ಆ ಭಗವಂತನ ಕೃಪೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯದಿಂದ ಈ ಒಂದು ಪತ್ರಿಕೆ ಉನ್ನತ ರಾಷ್ಟ್ರ ಮಟ್ಟಕ್ಕೆ ಬೆಳೆಯಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಕೂಡ ಇದಕ್ಕೆ ಅವಕಾಶ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಶರಣಾರ್ಥಿ. ನಮಸ್ಕಾರ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ಹಾಗೂ ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ರವಿ ಮಣ್ಣೂರು ಅವರ ಸಾರಥ್ಯದಲ್ಲಿ ಆರಾಧ್ಯ ಭೂಮಿ ಹಾಗೂ ಆರಾಧ್ಯ ಭೂಮಿಯ ಡಿಜಿಟಲ್ ಮತ್ತು ಪತ್ರಿಕೆಯ ಒಂದು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಂಪ್ಲಿ ಪಟ್ಟಣದ ಎಲ್ಲ ಹಿರಿಯರಿಗೂ ಮತ್ತು ನನ್ನ ಕಾಲೇಜಿನ ವಿದ್ಯಾರ್ಥಿನಿಯರಿಗೂ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈಗ ನಮ್ಮ ಕಂಪ್ಲಿ ಮಾನ್ಯ ಶಾಸಕರು ಆಗಮಿಸ್ತಾ ಇದ್ದಾರೆ. ಅದಕ್ಕೆ 2 ನಿಮಿಷ 3 ನಿಮಿಷದಲ್ಲಿ ಒಂದು ವೇದಿಕೆಯನ್ನು ಅಲಂಕರಿಸಿ ಕಾರ್ಯಕ್ರಮವನ್ನ ಈ ಒಂದು ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ನಿಟ್ಟಿನಲ್ಲಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ನನಗೆ ಈ ಒಂದು ಕಂಪ್ಲಿ ಪದವಿ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಬಂದ ನಂತರ ಈ ಒಂದು ರವಿ ಮಣ್ಣೂರ್ ಅವರ ಪರಿಚಯ ನನಗೆ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಆದರೆ ಕಡಿಮೆ ಅವಧಿಯಲ್ಲಿ ಅವರನ್ನ ನಾನು ಗಮನಿಸಿದ್ದೇನೆ ಅಂದ್ರೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಅದ್ದೂರಿಯಾಗಿ ಅವರು ನನಗನ್ಸಿದ ಬಗ್ಗೆ 1 ತಿಂಗಳ ಕೆಳಗಡೆ ಫೋನ್ ಮಾಡಿದ್ರು. ನಿಮ್ಮ ಆವರಣದಲ್ಲಿರ್ತಕ್ಕಂಥ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಅನುಮತಿಯನ್ನು ಕೇಳಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ನೋಡ್ತಾ ಇದ್ದರೆ ಅವರ ಶ್ರಮ, ಶ್ರದ್ಧೆ ಮತ್ತು ಅವರ ಆತ್ಮವಿಶ್ವಾಸದಿಂದ ಏಕಾಂಗಿಯಾಗಿ ಅವರ ಸಂಘಟಕರೊಂದಿಗೆ ಹೋರಾಟ ಮಾಡಿ ಒಟ್ಟಾರೆಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ತನ್ನ ಒಂದು ಮಾಧ್ಯಮ ಕ್ಷೇತ್ರಕ್ಕೆ ಒಂದು ಸಮಾಜಕ್ಕೆ ಅತ್ಯುತ್ತಮವಾಗಿರುವಂತಹ ಸೇವೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಮಾನ್ಯ ಶಾಸಕರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ನಾವೆಲ್ಲರೂ ಸಹ ಸ್ವಾಗತಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳಲಿಕ್ಕೆ ಅವರು ಅನುವು ಮಾಡಿದ್ದಾರೆ. ಹಣ ನಿಮ್ಮಲ್ಲಿದ್ರೆ ಅರ್ಧ ರೊಟ್ಟಿ ಎಲ್ಲ ಅರ್ಧ ರೊಟ್ಟಿ ಶಿಕ್ಷಣಕ್ಕೆ ನೀವು ಒತ್ತು ಕೊಡಿ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತು ಮುಗಿಸಿದ್ದೇನೆ. ಜೈ ಭೀಮ್. ನಿಮ್ಮ ವಂದನೆಗಳು. ಧನ್ಯವಾದಗಳು ಬರ್ಸಮ್ ಅವರಿಗೆ. ಈ ತಾನೇ ಬಂದಿರತಕ್ಕಂಥ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಜೆ ಗಣೇಶ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ಅವರೊಂದಿಗೆ CR ಹನುಮಂತಣ್ಣ ಅವರು ದಯಮಾಡಿ ವೇದಿಕೆ ಮಾಡಬೇಕು. ಮಾಜಿ ಸದಸ್ಯರು ಹಾಗೆಯೇ ಜಿಲ್ಲಾದವರು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಜೆ ಗಣೇಶ್ ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಆರಾಧ್ಯ ಭೂಮಿ ಪಾಕ್ಷಿಕ ಪತ್ರಿಕೆ ಹಾಗೂ ಆರಾಧ್ಯ ಭೂಮಿ ಡಿಜಿಟಲ್ ನ್ಯೂಸ್ನ ಬಿಡುಗಡೆ ಕಾರ್ಯಕ್ರಮದ ಬಿಡುಗಡೆಯನ್ನು ಉದ್ಘಾಟನೆ ಮಾಡಬೇಕಿರತಕ್ಕಂಥ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು ಜೆ ಗಣೇಶ್ ಆರಾಧ್ಯ ಭೂಮಿ
ಪತ್ರಿಕೆಯನ್ನ ಬಿಡುಗಡೆಯನ್ನ ಸನ್ಮಾನ್ಯ ಶ್ರೀ ಗಣೇಶ್ ಸರ್ ಹಾಗೂ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಹಾಗೂ ಅದರೊಟ್ಟಿಗೆ ಎಲ್ಲ ಗಣ್ಯಮಾನ್ಯರು ವಾರ್ಷಿಕ ಪತ್ರಿಕೆಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ, ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಆರೋಗ್ಯ ಭೂಮಿ ಪತ್ರಿಕೆಯ ಲೋಕಾರ್ಪಣೆ ಬರ್ತಾ ಇದೆ. ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ. ಮಾನ್ಯ ಶಾಸಕರೊಂದಿಗೆ ಎಲ್ಲ ಗಣ್ಯಮಾನ್ಯರು ಬಿಡುಗಡೆಯನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆ ಟ್ರಸ್ಟ್ ಉದ್ಘಾಟನೆ ಹಾಗೂ ಟ್ರಸ್ಟ್ ಅಡಿಯಲ್ಲಿ ಇವತ್ತು ಪತ್ರಿಕೆ ಬಿಡುಗಡೆ ಆಗ್ತಾ ಇದೆ. ಆರಾಧ್ಯ ಭೂಮಿ ಪಾಕ್ಷಿಕ ಪತ್ರಿಕೆ ಹಾಗೂ ಆರಾಧ್ಯ ಭೂಮಿ ಡಿಜಿಟಲ್ ನ್ಯೂಸ್ ಕಲ್ಮಠದ ಶ್ರೀಗಳ ಪಾದಕ್ಕೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಅನೇಕ ಜನ ಗಣ್ಯರಿದ್ದಾರೆ. ಹಾಗಾಗಿ ಎಲ್ಲ ಗಣ್ಯರಿಗೂ ಹಾಗೂ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಏನು ಮಕ್ಕಳು ಬಂದ್ರು ಬಹಳ ಖುಷಿ. ಯಾಕಂದ್ರೆ ಅವ್ರಿಗೆ ಕೂಡ ಈ ರೀತಿ ಕಾರ್ಯಕ್ರಮ ತೋರಿಸೋದು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಬಂದಿರುವಂತ ಎಲ್ಲ ಹಿರಿಯರು ಹಾಗೂ ಪತ್ರಿಕಾ ಮಾಧ್ಯಮಗಳಿಗೆ ವಂದಿಸುತ್ತಾ, ಈ ಪೇಪರ್ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ದಿನಾಲಿ ಒಂದ್ಸತಿ ಹೆಸರು ಹೇಳಲೇಬೇಕು, ಹೇಳಿಲ್ಲದು ನಡೆದೇ ಇಲ್ಲ. ಕಂಡೀಷನ್ ಕೂಡ ಐತಿ. ಯಾಕಂದ್ರೆ ನನ್ನ ಮಗ ಕೂಡ ಆರಾಧ್ಯ ಅಂತ, ಹಾಗಾಗಿ ಈ ಹೆಸರು ಕೈಲಾಗಲ್ಲ, ಎಲ್ಲ ಅಚ್ಚೆ ಕೂಡ ಆಗಿರ್ತಾರೆ. ಹಾಗಾಗಿ ಇವತ್ತೇನು ಇಂಥ ಕಾರ್ಯಕ್ರಮ ನಿಜವಾಗ್ಲೂ ರವಿ ಬಹಳಷ್ಟು ಒಳ್ಳೆ ಹುಡುಗ, ಸತ್ಯತೆ ಏನಿದ್ದಾವ ಅದನ್ನ ಬೆಳಕಿಗೆ ತರಂತ ಕೆಲಸ ಬಹಳಷ್ಟು ಪ್ರಾಮಾಣಿಕವಾಗಿ ಮಾಡ್ತಾನ. ಏನೋ ಒಂದು ಸಾಧನೆ ಮಾಡ್ಬೇಕಂತ ಬಹಳಷ್ಟು ದೊಡ್ಡ ಹಂಬಲ. ಹಾಗಾಗಿ ಪ್ರಯತ್ನಗಳು ನಾವು ಸುಮ್ಮನೆ ಕುಂತ್ರ ಪ್ರಯತ್ನಗಳು ಆಗಲ್ಲ. ಏನಾದ್ರೂ ಮಾಡ್ಬೇಕಂತ ಹಂಬಲ ಏನೈತಲ್ಲ ಅದು ಬಹಳಷ್ಟು ಮುಖ್ಯ. ಯಾರಾದ್ರೂ ಕೂಡ ಸಾಧನೆ ಮಾಡ್ಲಿಕ್ಕೆ ಬಡತನ ಮತ್ತೊಂದು ಇನ್ನೊಂದು ಕೂಡ ಯಾವ್ದು ಕೂಡ ಎದುರಾಗಲ್ಲ. ನಾವು ಸಾಧನೆ ಮಾಡ್ಬೇಕಂದ್ರೆ ಪ್ರಯತ್ನಗಳು ಬಹಳಷ್ಟು ಬೇಕು. ಆಗ್ತಿದ್ದೆ ಬರ್ತಿಲ್ಲ, ಪ್ರಯತ್ನಗಳಂತೂ ಪ್ರಾಮಾಣಿಕವಾಗಿ ಇರಲೇಬೇಕಾಗ್ತೈತಿ. ಹಾಗಾಗಿ ಇವತ್ತೇನು ಏನ್ ನಮಗೆ ಇವತ್ತೇನು ಉದ್ಘಾಟನೆ ಮಾಡಿ ಇವತ್ತೇನು ಪ್ರಾರಂಭ ಮಾಡಿದ್ದಾರೆ, ಕಂಪ್ನಿ ಭಾಗಕ್ಕೆ ಬಂದು ಸೀಮಿತ ಆಗಬಾರ್ದು. ಜಿಲ್ಲೆ, ತಾಲೂಕು ಮತ್ತೆ ರಾಜ್ಯ ಮಟ್ಟದಲ್ಲಿ ಇದು ಒಂದು ಒಳ್ಳೆ ಮೆಸೇಜ್ ಕೊಡಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಒಂದು ಜವಾಬ್ದಾರಿ ನಾವು ಎಷ್ಟು ಸತ್ಯಯುತವಾಗಿ ಧರ್ಮ ಮಾರ್ಗದಲ್ಲಿ ನಡೀತೀವಿ ಅದು ಬಹಳ ಶಾಶ್ವತವಾಗಿ ಉಳಿತೀವಿ. ಹಾಗಾಗಿ ಇದನ್ನ ಏನೋ ಫೇಕ್ ಮಾಡಕ್ಕಂದ್ರೆ ಅದು ಯಾವ್ದು ಕೂಡ ಶಾಶ್ವತವಾಗಲ್ಲ, ಅದ್ರ ವ್ಯಾಲ್ಯೂ ಕೂಡ ಕಳ್ಕೊಂಡ್ ಬರ್ತೈತೆ. ಹಾಗಾಗಿ ನಾವು ಏನೇ ಇದ್ರು ಕೂಡ ಸತ್ಯತೆಯನ್ನ ಎಷ್ಟೇ ಪ್ರಾಮಾಣಿಕವಾಗಿ ಹೊರತಂದ್ರೆ ಜನಗಳು ಅದನ್ನ ನೇಟಾಗಿ ಒಪ್ಪಿದ್ರು ಕೂಡ ಶಾಶ್ವತವಾಗಿ ಇಂಥ ಉದ್ಯಮಗಳು ಮುಂದೆ ಹೋಗ್ತವೆ. ಹಾಗಾಗಿ ಇವತ್ತೇನು ಅನೇಕ ಜನ ಹಿರಿಯರಿದ್ದಾರೆ, ಆಶೀರ್ವಾದ ಇರಲಿ ರವಿ ಮತ್ತೆ ಆ ಸಂಪಾದಕ ಎಲ್ಲರ ಮೇಲೆ. ಹಾಗಾಗಿ ಒಳ್ಳೇದಾಗ್ತದೆ. ಯಾಕಂದ್ರೆ ಅನೇಕ ಕಾರ್ಯಕ್ರಮಗಳು ಬೆಳಗ್ಗೆ ಎದ್ದ ಕೂಡಲೇ ಬಿಡುವಿಲ್ಲಂತ ಸಮಯದಲ್ಲಿ ಪೂರಾ ಯಾಕಂದ್ರೆ ಬರೋದು ಕೂಡ ಒಂದು ಸ್ವಲ್ಪ ಲೇಟ್ ಆಯ್ತು. ಹಾಗಾಗಿ ಕಂಪ್ನಿ ಭಾಗದಲ್ಲಿ ಈ ರೀತಿ ಒಂಥರ ಹೊಸ ಇತಿಹಾಸ ಸೃಷ್ಟಿ ಮಾಡೋದು ಕಡಿಮೆ ಇಲ್ಲ. ಹಾಗಾಗಿ ಇವತ್ತೇನೈತಿ ತಾವೆಲ್ಲರೂ ಕೂಡ ಸಂಪಾದಕರು ಮತ್ತೆ ಆ ಟೀಮ್ ಪೇಪರ್ನ ಏನು ಏನು ಬಿಡುಗಡೆ ಮಾಡಿದ್ವಿ ಎಲ್ಲರೂ ಕೂಡ ಒಳ್ಳೇದಾಗುವಂತ ಹೇಳ್ತೀವಿ. ಅದೇ ರೀತಿ ದೊಡ್ಡದಾಗಿದ್ದಾರೆ ಮತ್ತೆ ಇದುವಸರಾಗಿ ಕಂಪ್ಲಿ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿದ ಶಾಸಕ ಗಣೇಶ್ ಅಂತದ್ದು ಹಾಕ್ಯಾರ. ಏನಾದ್ರೂ ಕೂಡ ನಾವು ಕೂಡ ತಪ್ಪು ಮಾಡಿದ್ರೆ ನನ್ ಕೂಡ ಏನು ಮುಚ್ಚಿಕೊಳ್ಳೋ ಬೇಕಾಗಿರುತ್ತೆ. ಯಾಕಂದ್ರೆ ನ್ಯಾಯಯುತವಾಗಿ ನಾವು ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಇವತ್ತು ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ತಿಳ್ಕೊಂಡು ಹೋಗಂತ ಮನಸ್ಥಿತಿ ಕೂಡ ನಮ್ದೈತಿ. ಹಾಗಾಗಿ ನಮ್ಮೆಲ್ಲ ಒಳ್ಳೇದಾಗಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆರಾಧ್ಯ ಹಾಗಾಗಿ ಮಗಳು ಕೂಡ ಒಳ್ಳೆಯದಾಗಿ ಆರಾಧ್ಯ ಅವರ ಹೆಸರಲ್ಲಿ ಆರಾಧ್ಯ ಭೂಮಿ ಎನ್ನುವಂತ ಪತ್ರಿಕೆಯನ್ನು ಆರಂಭ ಮಾಡಿ ಜನಪರ ಸೇವೆಯನ್ನ ಮಾಡೋದಕ್ಕೆ ಬಯಸಿದ್ದಾರೆ ರವಿ ಬಣ್ಣೂರು ಮತ್ತು
ದಂಪತಿಗಳು ಅವರಿಗೆ ಶುಭಾಶಯ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು. ಸ್ವಾಗತ ಕೋರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ.